ಅಮ್ಮ, ತಾಯಿ ದುರ್ಗಮ್ಮತ್, ಇಂದು ನಿನ್ನ ಸನ್ನಿಧಿಯಲ್ಲಿ ನಾನು ಸುಮಂಗಲಿ ಆಗ್ತಾ ಇದ್ದೇನಮ್ಮ. ಅಷ್ಟೇ ಅಲ್ಲ, ಇವತ್ತು ನನ್ನ ಸಂದೀಪ್ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಪರ್ಧೆಗೆ ಸೇರ್ಪಡೆ ಆಗ್ತಾ ಇದ್ದೇನೆ. ಇವತ್ತು ನನಗೆ ಎಷ್ಟು ಸಂತೋಷವಾಗ್ತಾ ಇದೆ ಅಂದರೆ ಅದನ್ನು ಮಾತಿನಿಂದ ಬರೀ ವರ್ಣಿಸಲು ಸಾಲದು ತಾಯಿ. ತಾಯಿ, ಸದಾ ಈ ನಿನ್ನ ಮಗಳ ಮಸ್ತಕದ ಮೇಲೆ ಈ ನಿನ್ನ ಆಶೀರ್ವಾದ ಇರಲಿ ಅಂತ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಾಯಿ. ಸಂದೀಪ್, ಸಂದೀಪ್, ಬೇಗ ಬನ್ನಿ, ನನ್ನ ತಾಯಿಗೆ ನಮಸ್ಕರಿಸ್ತೇನೆ. ಬಂದೆ ದೀಪಾ, ಬಂದೆ. ನೋಡಿ, ನನ್ನ ತಾಯಿಗೆ ದೇವಿಗೆ ನಮಸ್ಕರಿಸಿ, ನನ್ನ ತಾಯಿ ಹತ್ರ ಒಂದು ಮಂಗಲಸೂತ್ರ ಇದೆ, ಅದನ್ನು ತೆಗೆದುಕೊಂಡು ಆ ಮಂಗಲನ ನನ್ನ ಕೊರಳಿಗೆ ಕಟ್ಟಿ. ಆಯ್ತು ದೀಪಾ. ತಾಯಿ ಶ್ರೀಲಕ್ಷ್ಮೀ ದೇವಿ, ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾಳಿಗೆ ಮಾಂಗಲ್ಯ ಕಟ್ಟಿ ಮಡದಿಯನ್ನಾಗಿ ಮನೆ ತುಂಬಿಸಿಕೊಳ್ಳುತ್ತಿರುವೆ. ಈ ಹೊಸ ಸಂಸಾರ ಸಾಗರದಲ್ಲಿ ನೀನೇ ತಿಳಿಸಬೇಕು ತಾಯಿ, ನೀನೇ ತಿಳಿಸಬೇಕು. ಆಶೀರ್ವಾದ ಮಾಡಿ ಸ್ವಾಮಿ. ದೀರ್ಘ ಸುಮಂಗಲಿ ಭವ. ಎದ್ದೇಳು ದೀಪ, ಎದ್ದೇಳು. ಹಾಗೆ ಈ ಜಗನ್ಮಾತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದುಕೊಳ್ಳೋಣ. ರೀ, ಅನಾಥಳಾದ ಈ ದೀಪಾಳ ಬಾಳಿಗೆ ನೀವು ನನ್ನನ್ನು ಮನೆ ತುಂಬಿಸ್ಕೊಂಡ್ರಿ, ನಿಮ್ಮ ಮನನ್ನು ತುಂಬಿಸ್ಕೊಂಡ್ರಿ ರೀ. ಇಂದಿನಿಂದ ನೀವೇ ನನ್ನ ಪಾಲಿನ ಭಗವಂತ ರೀ, ನೀವೇ ನನ್ನ ಪಾಲಿನ ಭಗವಂತ. ಹಾ ದೀಪ, ಇದೇ ಸಂತೋಷ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆ ಬರಲಿ. ಒಡೆಯರ ಮಾತೆಂದ ಆದರೂ ಮೀರುವುದುಂಟೇನು? ಆಗಲಿ.
ಬರಲಿ ಮಿಲನ ಬಾಳಂಚಿನ ಹೊಸಗಾಲ ನೀನಲ್ಲದೆ ನಾನಿಲ್ಲದೆ ಜೀವನವನ್ನು ಬಯಲು. ಹಾ ದೀಪ, ಇಂದು ನಮ್ಮ ಮನೆಗೆ ಮೊದಲನೇ ಬಾರಿ ಬಂದಿರುವೆ. ಅದಕ್ಕಾಗಿ ಸಾಮಗ್ರಿ ಏನು ಬೇಕು ಹೇಳು, ಅಂಗಡಿಗೆ ಹೋಗಿ ಬರುವೆ. ಅಲ್ಲಿಯವರೆಗೆ ಇಲ್ಲಿಯರು. ಆಯ್ತು ರೀ, ಬೇಗನೆ ಬಂದ್ಬಿಡಿ. ಹಾ ದೀಪ, ಆದಷ್ಟು ಬೇಗ ಬರುತ್ತೇನೆ. ಸರಿ ರೀ.